ಫಸ್ಟ್ ಆಚರಣೆ ಮಾಡಬೇಕಾದ್ರೆ ಒಂದು ದಿನನಾದರೂ ಬಸವ ಜಯಂತಿ ದಿನ ಭ್ರಷ್ಟಾಚಾರ ಇರಬಾರ್ದು, ಎಲ್ಲೂ ಲಂಚ ಮುಟ್ಟಬಾರ್ದು, ಯಾರಿಗೂ ಲಂಚನ ಆದರೂ ಕೊಡಬಾರ್ದು. ನಾನು ಹೇಳ್ತಾ ಇರೋದು ಪೂರ್ಣ ದಿನ ಹೇಳೋಕ್ಕಾಗ್ತಾ ಇಲ್ಲ, ಅದು ಹೇಳಿದ್ರೆ ಆಗೋದಿಲ್ಲ. ಆ ದಿನನಾದರೂ ಫಸ್ಟ್ ಜಾರಿಗೆ ತರಲಿ ಅನ್ನೋದು, ಬರಲಿ ಮನಸ್ಸಿಗೆ ಮನುಷ್ಯರಿಗೆ ಅನ್ನೋದು ನನ್ನ ಆಶಯ. ಅವತ್ತು ಯಾವುದೇ ಥರದ ಭ್ರಷ್ಟಾಚಾರಗಳನ್ನು ಅವತ್ತು ಮುಕ್ತವಾದ ದಿನ ಅಂತ ಒಂದು ಆಚರಿಸಿದ್ರೆ ಸಾಕಾಗ್ತದೆ ಅಂತ ಫಸ್ಟ್ಗೆ ನಾನು ಹೇಳ್ತಾ ಇರೋದು. ಆಮೇಲೆ ಮಿಕ್ಕಿದ್ದು ನೋಡೋಣ, ಯೋಚನೆ ಮಾಡೋಣ. ಆ ಒಂದಿನಾದರೂ ಈ ನಾಡಿನ, ರಾಷ್ಟ್ರದ, ವಿಶ್ವದ ಸಮಸ್ತ ಜನರಿಗೆ ಬಸವ ಜಯಂತಿ ಹಬ್ಬದ ಶುಭಾಶಯಗಳನ್ನು ಈ ಮುಖಾಂತರ ಹೇಳಲಿಕ್ಕೆ ಬಯಸ್ತೀನಿ. ಅಕ್ಷಯ ತೃತೀಯ ಅಂತಂದರೆ ಜಗತ್ತಿನೊಳಗೆ ಯಾರು ದರಿದ್ರ ಇರ್ತಾರೋ ಆ ದರಿದ್ರನ್ನು ಸಹ ಶ್ರೀಮಂತಿಕೆಗೊಳಿಸುವಂಥ ದಿನ ಅಂತ, ಮಹಾತ್ಮರು ಜನನವಾಗಿರುವಂಥ ದಿನ ಅಂತ ಅರ್ಥ, ಮಹಾತ್ಮರು ಅನುಗ್ರಹಿಸಿದಂಥ ದಿನ ಅಂತ ಅರ್ಥ. ಹಾಗಾಗಿ ಇಂಥ ಒಂದು ದಿನದಲ್ಲಿ ಬಸವ ಜಯಂತಿಯನ್ನು ಆಚರಿಸುವಂಥದ್ದು ಅಂದರೆ ಬಸವಣ್ಣವರ ಫೋಟೋ ಇಟ್ಟು ಹೂವು ಹಾಕಿ ಎಲ್ಲ ಮಾಡ್ತೀವಿ. ಆದರೆ ಬಸವಣ್ಣನವರ ಆದರ್ಶಗಳು ಆಚರಿಸುವಂಥದ್ದೇನಿದೆಯೋ ಅದನ್ನು ಆಚರಿಸಬೇಕು. ಬಸವಣ್ಣ ಅಂತ ಅಂದರೆ ಸರ್ವರಲ್ಲಿ ಒಂದಾಗುವಂಥ ಬಸವಣ್ಣ. ಬಸವಣ್ಣ ಅಂತ ಅಂದರೆ ಅವನಷ್ಟು ತಾಳ್ಮೆ ಬೇರೆ ಯಾರಿಗೂ ಇಲ್ಲ. ಬಸವಣ್ಣ ಅಂತಂದರೆ ವಿನಯತೆ, ನಮ್ರತೆ, ಸರಳತೆ, ಸಜ್ಜನಿಕೆ ಬಹುಶಃ ಬೇರೊಬ್ಬರು ಯಾರನ್ನೂ ನೋಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಬಸವಣ್ಣನಂಥ ಮಹಾತ್ಮನನ್ನು ನಾವು ಹುಡುಕಬೇಕಂದ್ರೆ 12ನೇ ಶತಮಾನದ ವಚನಗಳೇ, ಸಾಹಿತ್ಯನೇ ಬಹಳ ದೊಡ್ಡ ಸಂಪತ್ತು. ಬಸವಣ್ಣ ಇಲ್ಲ ಅಂತ ನನಗೆ ಭಾವನೆನೇ ಇಲ್ಲ. ಯಾಕೆ ಅಂತ ಅಂದರೆ ಪ್ರತಿಯೊಂದು ಕೆಲಸ ಮಾಡೋದ್ರಲ್ಲೂ ಅವರನ್ನು ನಾನು ಕಾಣ್ತೀನಿ, ಅವರನ್ನು ನೋಡ್ತೀನಿ. ನಾನು ಪ್ರತಿದಿನ ದಾಸೋಗ ಸೋಹಂ ಎಂದೆನಿಸದೆ ದಾಸೋಗಂ ಎಂದೆನಿಸಯ್ಯ ಅಂತ ಹೇಳ್ತಾರೆ. ನಾನು ಪ್ರತಿದಿನ ದಾಸೋಗ ಮಾಡಬೇಕಾದ್ರೆ ನಾನು ಬದುಕೋದಲ್ಲ, ಬೇರೆಯವ್ರಿಗೆ ಊಟ ಹಾಕೋದಿದೆಯಲ್ಲ, ಅದು ಬಸವಣ್ಣನ ಒಂದು ಆದರ್ಶ ತತ್ವ. ಇವ ನಮ್ಮವ ಎಂದೆನಿಸಿರಯ್ಯ, ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಅಂತ ಹೇಳ್ತಾರೆ. ಸೊ ನನ್ನ ಮಠಕ್ಕೆ, ಆಶ್ರಮಕ್ಕೆ ಯಾವ ಜಾತಿ, ಯಾವ ವರ್ಗ, ಯಾವ ಕುಲ ಬರ್ತಾರೋ, ನೀನು ಯಾರು ಅಂತ ಯಾರನ್ನೂ ಕೇಳೋದೇ ಇಲ್ಲ. ಪ್ರತಿಯೊಬ್ಬರಿಗೂ ಸಮ ಭೋಜನ, ಸಮಪಂಥಿ. ಪ್ರತಿ ಹುಣ್ಣಿಮೆಯಲ್ಲೂ ಸಹ ನಾವೇ ಕೈ ತುತ್ತುಕೊಟ್ಟು ಅವ್ರ ಜೊತೆಯಲ್ಲಿ ಕೂತ್ಕೊಂಡು ಊಟ ಮಾಡುವಂಥ ಬಸವಣ್ಣವ್ರು ಏನಿದೆಯೋ, ಸೊ ಆ ಒಂದು ಕಾರ್ಯವನ್ನು ಇವನು ನಮ್ಮವನೇ ಅಂತ ಭಾವಿಸ್ಕೊಳ್ತೀನಿ. ಎರಡನೇ ವಿಚಾರದಲ್ಲಿ ನಾನು ಕಾಯಕ ಮಾಡಿ ನನಗೆ ಬರೋದ್ರಲ್ಲಿ ಭಕ್ತರಿಗೆ ಊಟ ಮಾಡಿಸಿ ನಾನು ಊಟ ಮಾಡ್ತಾಯಿದ್ದೀನಿ. ಅದು ಕಾಯಕವೇ ಕೈಲಾಸ ಅಂತ ಏನು ಹೇಳಿದಾರೋ ಅದನ್ನು ನಾನು ಆಚರಿಸ್ತಾ ಇದ್ದೀವಿ ಅಂತ ಅಂದ್ಕೊಂಡಿದ್ದೀವಿ. ಮತ್ತು ಇನ್ನೊಂದೇನಪ್ಪ ಅಂತ ಅಂದರೆ ಅರಿವನ್ನು ಕೊಡೋದು. ನಾವೆಲ್ಲಿ ಹೋಗ್ತೀವೋ ಅರಿವನ್ನು ಕೊಡುವಂಥ ದಾಸೋಗವನ್ನು ಮಾಡ್ತಾಯಿದ್ದೀವಿ, ಜ್ಞಾನದ ದಾಸೋಗವನ್ನು ಮಾಡ್ತಾಯಿದ್ದೀವಿ. ಮತ್ತು ಪ್ರತಿಯೊಬ್ಬರಲ್ಲೂ ಪ್ರೀತಿಯನ್ನು ಕಾಣುವಂಥದ್ದು ಬಸವಣ್ಣವ್ರು ಹೇಳಿದಂಥ ತತ್ವದಲ್ಲಿ, ಪ್ರತಿಯೊಬ್ಬರನ್ನೂ ಗೌರವಿಸುವಂಥ ತತ್ವದಲ್ಲಿ ಇವತ್ತು ನಡೆಯುವಂಥದ್ದು. ಬಹುಶಃ ಬಸವಣ್ಣನನ್ನು ಎಲ್ಲಿ ಕಾಣಬೇಕು ಅಂದರೆ ನೀವು ಕೆಲಸ ಮಾಡೋದ್ರಲ್ಲಿ ಕಂಡ್ರೆ ಅದೇ ನಿಜವಾದ ಬಸವ ಜಯಂತಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಸರ್ಕಾರದಲ್ಲಿ ಬಸವ ಜಯಂತಿ ಅಂತ ಸರ್ಕಾರ ಆಚರಿಸ್ತಾ ಇದೆ, ಆದರೆ ಆಚರಿಸೋದ್ರಲ್ಲಿ ಅದು ಕಾಯಕಕ್ಕೆ ಒತ್ತನ್ನು ಕೊಡಬೇಕು ಸರ್ಕಾರಿ ಕಚೇರಿಗಳು ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಬಸವಣ್ಣ ಹೇಳಿದ್ದು ಕಲಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ತನ್ನ ಬಣ್ಣಿಸಲು ಬೇಡ, ಇದರ ಅಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ ಅಂತ ಹೇಳಿದ್ರು. ಮತ್ತು ಪರರ ದನ ನಮ್ಮದಲ್ಲ ಅಂತ ಹೇಳಿದ್ರು. ಅದರಂಥ ಕೆಟ್ಟದ್ದು ಬೇರೆ ಯಾವುದೂ ಇಲ್ಲ ಅಂತ ಹೇಳಿದ್ರು. ಕಾಯಕದಲ್ಲಿ ಪ್ರತಿಯೊಂದು ಬಸವ ಜಯಂತಿ ದಿನ 1 ಗಂಟೆ ಕೆಲಸನಾದರೂ ಜಾಸ್ತಿ ಮಾಡಿದ್ರೆ ಇದು ರೈಟ್ ನ್ಯೂಸ್.